ಹಾಯ್ ಹಲೋ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಾಯ್ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್. ನೋಡಿ, ಇಲ್ಲಿ ನಾನು ಒಂಜೂರ ಮೀನು ತಗೊಂಡು ಬಂದಿದ್ದೇನೆ. ಇದಕ್ಕೆ ನಾನಾ ಹೆಸರಿದೆ, ಒಂಜೂರ, ಇಕ್ಕೂರ, ನೆಯ್ ಮೀನು. ನೀವು ಮಾರ್ಕೆಟಲ್ಲೆಲ್ಲ ಹೋದರೆ ನೆಯ್ ಮೀನು ಅಂತ ಕೂಡ ಕೇಳ್ಬೋದು. ಫುಲ್ಲು ತಗೊಂಡ್ರೆ ನಿಮಗೆ ರೇಟ್ ಕಮ್ಮಿ ಇದೆ, ಕಟ್ ಮಾಡಿ ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾರೆ. ಇಲ್ಲಿ ನಾನು ಬೇರೆ ಮೀನಿಗೆ ಕೂಡ ಇದರಲ್ಲಿ ನಾನು ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ತೀನಿ. ಇದು ಈ ಮೀನಿಗೆ ಮಾತ್ರ ಅಲ್ಲ, 1 kg ಮೀನಿನ ಅಳತೆ ನಿಮಗೆ ಹೇಳ್ತೀನಿ. 1 kg ಮೀನಿಗೆ ಒಂದು 2.5 ಸ್ಪೂನ್ ಗುಂಟೂರು ಮೆಣಸಿನಕಾಯಿ ಒಂದು ಪುಡಿ, ಒಂದು 2.5 ಸ್ಪೂನಷ್ಟು ನಮ್ಮ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿ, 1 ಸ್ಪೂನ್ ಅರಿಶಿನ ಪುಡಿ, ಆಮೇಲೆ 1 ನಿಂಬೆಹಣ್ಣು, ರುಚಿಗೆ ತಕ್ಕ ಉಪ್ಪು. ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಆ ಎಣ್ಣೆಯನ್ನು 1 kgಗೆ 1 ಸ್ಪೂನ್ ಥರ ಹಾಕಿ, ಆಗ ನಮ್ಮ ತವಾಗೆ ಹಿಡ್ಕೊಳ್ಳೋದಿಲ್ಲ ಮೀನು. ನಾನಿವತ್ತು ಬೇರೆ ಮೀನು ಕೂಡ ಇದೆ, ಎಲ್ಲದಕ್ಕೆ ನಾನು ಒಟ್ಟಿಗೆ ಮಾಡ್ತಾಯಿದ್ದೀನಿ. ಸಮ ಪ್ರಮಾಣದಲ್ಲಿ ಒಳ್ಳೆಯ ಪುಡಿ, ಏನು ಹೇಳೋದು, ನಾವು ಮನೆಯಲ್ಲೇ ತಯಾರು ಮಾಡಿದ ಬ್ಯಾಡಗಿ ಗುಂಟೂರು ಇದೆಯಲ್ಲ, ಅದನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ನಿಮಗೆ ಖಾರ ಜಾಸ್ತಿ ಬೇಕಂದರೆ 1 kg ಮೀನಿಗೆ 3 ಸ್ಪೂನ್ ಹಾಕಿ. ಖಾರ ಕಡಿಮೆ ಇರೋರು, ಕೆಲವರು ಖಾರ ತಿನ್ನೋದೇ ಇಲ್ಲ, ಕೆಲವರಿಗೆ ಖಾರ ಎಷ್ಟಿದ್ರೂ ಸಾಕಾಗೋದಿಲ್ಲ. ಇದನ್ನು ನಾವು ಮೆಣಸಿನಕಾಯಿ ಸ್ವಲ್ಪ ನೆನೆ ಹಾಕಿ ರುಬ್ಬಿ ಕೂಡ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಮೀನು ಫ್ರೈ. ಇವಾಗ ನೋಡಿ, ಇದಕ್ಕೆ ಬೇಕಾದಷ್ಟು ಅಳತೆಗೆ ನಾವು ನೀರು ಹಾಕಬೇಕು. ಹಾಗೆ ಸ್ವಲ್ಪನೇ ಉಪ್ಪು ಹಾಕಿ. ಉಪ್ಪು ಜಾಸ್ತಿ ಹಾಕಲಿಕ್ಕೆ, ಮೊದಲೇ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನೋಡಿ ಉಪ್ಪು ಹಾಕಿ. ಕಡಿಮೆ ಅಂದರೆ ಮತ್ತೆ ಹಾಕ್ಬೋದು, ಜಾಸ್ತಿ ಆದರೆ ಏನು ಮಾಡಲಿಕ್ಕೂ ಆಗಲ್ಲ. ಇವಾಗ ನೀರು ಹಾಕಿ, ತುಂಬ ಗಟ್ಟಿ ಪೇಸ್ಟ್ ಅಲ್ಲ, ತುಂಬ ತೆಳು ಪೇಸ್ಟ್ ಅಲ್ಲ, ಚೆನ್ನಾಗಿ ಗಂಟಿಲ್ಲದೆ ಕಲಸಬೇಕು. ಕಲಸಿ ಒಂದು 10 ನಿಮಿಷ ಇಡಬೇಕು. ತುಂಬ ಚೆನ್ನಾಗಿ ಕಲಸಿ. ಒಂದು ರೀತಿ ಏನು ಹೇಳೋದು, ತುಂಬ ಗಟ್ಟಿಯಾಗಿ ಮಾಡಬಾರ್ದು. ಗಟ್ಟಿಯಾಗಿ ಮಾಡಿದರೆ ಮೀನಿಗೆ ಎಳ್ಕೊಳ್ಳೋದಿಲ್ಲ. ಅದು ತುಂಬ ತೆಳುವಾದರೂ ಮೀನಿಗೆ ಹಿಡ್ಕೊಳ್ಳೋದಿಲ್ಲ. ಹಾಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ, 1-2 ಸಲ ಮಾಡುವಾಗ ಗೊತ್ತಾಗುತ್ತೆ. ಹಾಗೆ ಮೀನು ಬೇಕಂದರೆ ನೀವು ಬೆಳಿಗ್ಗೆ ಶಿವಾಜಿನಗರ ಮಾರ್ಕೆಟಿಗೆ ಹೋಗಿ, ಬೆಳಿಗ್ಗೆನೇ ಹೋಗಬೇಕು. ಸ್ವಲ್ಪ ಕಮ್ಮಿ ರೇಟು, ಹೋಲ್ಸೇಲಿಗೆಲ್ಲ ಸಿಗುತ್ತೆ. ಒಳ್ಳೆ ಫ್ರೆಶ್ ಮೀನು. ಮಂಗಳವಾರ ಆಮೇಲೆ ಶನಿವಾರ ಭಾನುವಾರ ಫ್ರೆಶ್ ಮೀನು ಬರುತ್ತೆ. ನೀವೀಗ ಬುಧವಾರ ಹೋದರೆ ಕೆಲವೊಂದು ಸಲ ಮಿಕ್ಸ್ ಮಾಡಿ ಮಾರ್ತಾರೆ. ಮಂಗಳವಾರ ಮಿಕ್ಸ್ ಮಾಡಿ ಮಾರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಶನಿವಾರ ಕೂಡ ಮಿಕ್ಸ್ ಮಾಡಿ ಮಾರೋದಿಲ್ಲ. ಅದು ನೋಡಿದರೆ ಗೊತ್ತಾಗುತ್ತೆ. ಈಗ ಅಂಜಲ್ ಫಿಶ್ ನಾವು ತಗೊಳ್ಬೇಕಂದ್ರೆ ಇಡೀ ತಗೊಳ್ಬೇಕು, ನಾವು ಕಮ್ಮಿ ರೇಟ್ ಹಾಕಿ ಕೊಡ್ತಾರೆ, ಕಟ್ ಪೀಸಿಗೆ ಜಾಸ್ತಿ ತಗೊಳ್ತಾರೆ. ಇವಾಗ ನಾನು ಇಲ್ಲಿ ಒಂದು 3 ನಿಂಬೆ ಹಣ್ಣು ಹಾಕ್ತೀನಿ, ಯಾಕೆಂದರೆ ಇದು ಜಾಸ್ತಿ ಮೀನಿನ ಮಸಾಲೆ ಮಾಡ್ತಾಯಿದ್ದೀನಿ. ಅದು ಮತ್ತೆ ಮಿಕ್ಸ್ ಮಾಡಬೇಕಲ್ವ. ನಾನೀಗ 1 kg ಮೀನಿಗೆ 1 ನಿಂಬೆಹಣ್ಣು, ದೊಡ್ಡದಲ್ಲ, ಮೀಡಿಯಮ್ ಅಥವಾ ಚಿಕ್ಕ ನಿಂಬೆಹಣ್ಣು ಅಂದರೆ 1 ನಿಂಬೆಹಣ್ಣು ಹಾಕಿ, ದೊಡ್ಡದಾದರೂ ಒಂದು ಅರ್ಧನೋ ಮುಕ್ಕಾಲು ಹಾಕಿ. ಎಲ್ಲದಕ್ಕೊಂದು ಲೆಕ್ಕ ಇದೆ ಅಲ್ವಾ. ತುಂಬ ಹುಳಿ, ತುಂಬ ಉಪ್ಪು, ತುಂಬ ಖಾರ ಆದರೆ ಅಡುಗೆ ಗೋವಿಂದ. ನೋಡಿ ಮಾಡಿ. ತವಾ ಫ್ರೈ ಮಾಡಿದರೆ ಎಣ್ಣೆ ಕೂಡ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಮೀನನ್ನ. ಇವಾಗ ಇದನ್ನು ಜಾಸ್ತಿ ಹಿಂಡಬಾರ್ದು, ಕಹಿ ಬಂದುಬಿಡುತ್ತೆ. ಎಷ್ಟು ಬೇಕೋ ಅಷ್ಟರಲ್ಲಿ ಹಿಂಡಿ ಬಿಟ್ಟುಬಿಡಿ. ಬೀಜ ಎಲ್ಲ ಬಿದ್ದರೆ ತೆಗೆದುಬಿಡಿ. ಬೀಜ ಬಿದ್ದರೆ ಕಹಿ ಬರುತ್ತೆ. ಈ ಥರ ಏನು ನಿಂಬೆಹಣ್ಣು ಕಿವುಚೋದು ಬರುತ್ತಲ್ಲ, ಅದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಅದರಲ್ಲೇ ಕಿವುಚಿಬಿಡಿ. ಸ್ಕ್ವೀಸರ್ ಏನೋ ನನಗೆ ಗೊತ್ತಿಲ್ಲ, ಮಕ್ಕಳೆಲ್ಲ ಹೇಳೋದು ಕೇಳಿದ್ದೀನಿ. ನಮಗೆಲ್ಲಿ ಇಂಗ್ಲೀಷ್ ಬರುತ್ತೆ. ಇದನ್ನು ನೋಡಿ, ಈಗ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ಕಾಲ ಒಂದು ಸೈಡಿಗೆ ಇಡಬೇಕು. 10-15 ನಿಮಿಷ. ಮತ್ತೆ ಬೇಕು ಅಂದರೆ ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪಿನ ಅಗತ್ಯ ಇದ್ದರೆ ಮಾತ್ರ. ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋದರೆ ಮತ್ತು ಮೀನು ತಿನ್ನಲಿಕ್ಕಾಗಲ್ಲ. ಕಡಿಮೆ ಉಪ್ಪಾದರೂ ತಿನ್ಬೋದು, ಲೆಕ್ಕಕ್ಕಿಂತ ಜಾಸ್ತಿ ಉಪ್ಪಾದರೆ ತಿನ್ನಲಿಕ್ಕಾಗಲ್ಲ. ನೋಡಿ, ಇವಾಗ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಹಾಗೆ ನಾನೀಗ 2.5 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದೆ. ಈ ಥರ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದರೆ ನಮ್ಮ ಮೀನು ತವಾಗೆ ಹಿಡಿಯೋದೇ ಇಲ್ಲ, ಮಸಾಲೆ ಎಲ್ಲ. ಇಲ್ಲಾಂದರೆ ಮಸಾಲೆ ತವಾಗೆ ಹಿಡಿಯುತ್ತಲ್ಲ, ಈ ಥರ ಎಣ್ಣೆ ಮಿಕ್ಸ್ ಮಾಡಿದರೆ ತವಾಗೆ ಮಸಾಲೆ ಹಿಡಿಯೋಲ್ಲ, ಮೀನಲ್ಲೇ ಇರುತ್ತೆ.
ಇವಾಗ ನೋಡಿ, ನಾವು ಇದನ್ನು ಇವತ್ತು ಕಟ್ ಪೀಸೇ ತಂದಿದ್ದು, ಅಲ್ಲೇ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ತಂದಿದ್ದು. ಇಲ್ಲಿ ಬಂದು ನಾನು ಅದರ ಒಳಭಾಗ ಎಲ್ಲ ಕ್ಲೀನ್ ಮಾಡಿ ಒಂದು 3 ಸಲ ತೊಳೆದು ಒಂದು ತೂತು ಪಾತ್ರೆಯನ್ನೇ ಸೋಸಲಿಕ್ಕೆ ಇಟ್ಟಿದ್ದೀನಿ. ನಾವೀಗ ಮಸಾಲೆ ಮಿಕ್ಸ್ ಮಾಡಿದ್ದೀವಲ್ವ, ಅದರಲ್ಲಿ ಮೀನಲ್ಲಿ ನೀರು ಇರಬಾರ್ದು, ಬರೀ ಮೀನು ಡ್ರೈ ಆಗಿರಬೇಕು. ಅದನ್ನು ಸೋಸೋ ಪಾತ್ರೆಯಲ್ಲಿ ತೊಳೆದಿಟ್ಟು ಹಾಕಬೇಕು, ಇಲ್ಲಾಂದರೆ ಮತ್ತೆ ಅದು ಮಸಾಲೆ ತೆಳುವಾಗುತ್ತೆ. ಈ ಥರ ಹಿಡಿಬೇಕು, ಮಸಾಲೆ ಚೆನ್ನಾಗಿ ಹಿಡಿದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಈಗ ಫ್ರೀಝರಲ್ಲಿ ಇಡಬೇಕಂದ್ರೂ ಅಷ್ಟೇ 1 ಗಂಟೆ ಹೀಗೆ ಇಟ್ಟು ಫ್ರೈ ಮಾಡುವಾಗಲೂ ಅಷ್ಟೇ ಈ ಥರ ಮಿಕ್ಸ್ ಮಾಡಿದ ಮೇಲೆ 1 ಅವರ್ ಇಡಬೇಕು, ಆಮೇಲೆ ಫ್ರೈ ಮಾಡಿ. ಫ್ರೀಝರಲ್ಲಿ ಇಡುವಾಗಲೂ ಫ್ರೀಝರಲ್ಲೇ ಇಡಬೇಕು, ಕೆಳಗಡೆ ಭಾಗದಲ್ಲಿ ಮೀನು ಇಡಬಾರ್ದು. ಅದು 1 ಅವರ್ ಆದಮೇಲೆ ಫ್ರೀಝರಲ್ಲಿ ಮುಚ್ಚಿಡಿ, ಪ್ಲೇಟಿಗೆ ಇನ್ನೊಂದು ಮುಚ್ಚಳ ಮುಚ್ಚಿ ಇಡಿ. ಮತ್ತು ನಿಮಗೆ ಅದನ್ನು ವಾಪಸ್ ತೆಗಿಬೇಕಂದ್ರೆ 1.5 ಅವರ್ 2 ಅವರ್ ಮೊದಲೇ ತೆಗೀರಿ, ಅವೆಲ್ಲ ಬಿಟ್ಕೊಳ್ಳುತ್ತೆ. ಈಗ ನಾಳೆಗೆ ಗಟ್ಟಿ ಒಂದರ ಮೇಲೆ ಅಂಟ್ಕೊಳ್ಳುತ್ತಲ್ವ, ನೀವು ಮೊದಲೇ 1-2 ಅವರಿಗೆ ಮೊದಲೇ ತೆಗೆದ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ. ಈಗ ನಿಮಗೆ ಆಗಾಗ ಮಾರ್ಕೆಟಿಗೆ ಹೋಗೋ ಬದಲು 10 ದಿನ ಎಲ್ಲ ಇದನ್ನು ತರ್ಬೋದು, 1 ವಾರ ತರ್ಬೋದು. ಫ್ರೀಝರ್ಲಿಟ್ಟರೆ ಏನೂ ಆಗಲ್ಲ. ಆಗಾಗ ಫ್ರೀಝರ್ ಬಾಗಿಲು ಮುಚ್ಚಲಿಕ್ಕೆ ಆಗಾಗ ಫ್ರೀಝರ್ದು ಬಾಗಿಲು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಮ್ಗೆ ಯಾವಾಗ ಅಗತ್ಯ ಇರುವಾಗ ಮಾತ್ರ ಓಪನ್ ಮಾಡಿ. ನಾವು ಇವತ್ತು ಹೇಗೆ ತಂದಾಗ ರುಚಿ ಇರುತ್ತೆ, ಫ್ರೀಝರಲ್ಲಿ ಇದನ್ನು ಮುಚ್ಚಿಟ್ಟರೆ ಅದೇ ರುಚಿನ 1 ವಾರ ಆದರೂ ಇರುತ್ತೆ. ಕೆಲವರು ಗೊತ್ತಿಲ್ಲದೆ ಮೀನೆಲ್ಲ ಕೆಳಭಾಗದಲ್ಲಿಡ್ತಾರೆ. ಫ್ರಿಜ್ಜಿನ ಕೆಳಭಾಗದಲ್ಲಿಟ್ಟರೆ ಮೀನಿಗೆ ನೆಕ್ಸ್ಟ್ ಡೇ ಅಡಿಕೆ ಸಿಪ್ಪೆ ಇದೆ ಅಲ್ವಾ, ಆ ಸ್ಮೆಲ್ ಬರುತ್ತೆ. ಫ್ರೀಝರಲ್ಲಿ ಇಡಬೇಕು ನಾನ್ ವೆಜ್ಜೆಲ್ಲ. ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ಮತ್ತೆ ಫ್ರೈ ಮಾಡಬೇಕು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಎಲ್ಲ ಒಟ್ಟಿಗೆ ರಾಶಿ ಹಾಕಬೇಡಿ. ಈಗ ಒಂದೊಂದು ದಿನ 2-2 ಪೀಸ್ ನಾವು ತೆಗೆಯುವಾಗಿದ್ದರೆ ಆ ಥರ 2-2 ಪೀಸ್ ಇಡಿ. ಇವಾಗ ನಾನು ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಕೊಬ್ಬರಿ ಎಣ್ಣೆಯಲ್ಲೇ ಜಾಸ್ತಿ ಫ್ರೈ ಮಾಡೋದು, ಜಾಸ್ತಿ ಅಂತಲ್ಲ, ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆಯಲ್ಲಿ. ನಮಗೆ ನೋಡಿ ಒಂದು ಚೂರು ನನಗೆ ಎಣ್ಣೆ ಚೇಂಜ್ ಆದರೆ ನಾನು ಇವಾಗ ಗಂಟ್ಲು ಹೇಗಾಗಿದೆ ನನಗೆ ಹಾಗಾಗುತ್ತೆ. ಅದು ಹುಟ್ಟಿದಾಗಿಂದ ಅಭ್ಯಾಸ ಅಲ್ವಾ, ಯಾವ ಎಣ್ಣೆಲಿ ತಿಂತೀವಿ ಅದೇ ಎಣ್ಣೆಲಿ ತಿನ್ನಬೇಕು. ಆಮೇಲೆ ಕೊಬ್ಬರಿ ಎಣ್ಣೆ ರೇಟ್ ಕೂಡ ಬಹಳ ಜಾಸ್ತಿ ಆಗ್ತಾಯಿದೆ, ಬೇಜಾರು ಆಗ್ತಾಯಿದೆ, ಆದರೂ ತಿನ್ನಲೇಬೇಕಲ್ವ. ಬೇರೆ ಎಣ್ಣೆ ತಿಂದು ನನಗೆ ಹೊರಗಿನ ಫುಡ್ಡೆಲ್ಲ ತಿಂದರೆ ಆಗಲ್ಲ, ಕೂಡಲೇ ನನಗೆ ಗಂಟಲು ನೋವು ಬರುತ್ತೆ. ನಾನು ಅಪರೂಪ ನನ್ನ ಮಕ್ಕಳು ಯಾವಾಗಲೋ ತರಿಸಿದಾಗ ಒಂಚೂರು ಕೊಟ್ಟರೆ ತಿಂದವ್ರಿಗೆ ಗೊತ್ತಿಲ್ಲದ ಮತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ. ನನಗೆ ಬೇರೆ ಎಣ್ಣೆಯಲ್ಲಿ ಆಗೋದಿಲ್ಲ, ಕೊಬ್ಬರಿ ಎಣ್ಣೆನೇ ಬೇಕು. ನಮ್ಮ ಮನೇಲಿ ಎಲ್ಲರೂ ಹೀಗೆ ಇದ್ದಾರೆ. ಒಂದು ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ಮೇಲೆ ಆಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಇದಕ್ಕೆ ತಿಳಿಸಾರು ಇದ್ದರೆ ಚೆನ್ನಾಗಿರುತ್ತೆ. ತಿಳಿಸಾರು ಅಥವಾ ಬರೀ ಗಂಜಿ, ಕುಚ್ಚಲಕ್ಕಿ ಗಂಜಿಗೆ ಕೂಡ ಮೀನು ಫ್ರೈ ಚೆನ್ನಾಗಿರುತ್ತೆ. ಇಡೀ ಮೀನು ತಗೊಂಡು ಅಲ್ಲೇ ಕಟ್ ಮಾಡಿಸಿ ತರ್ಬೋದು, ತುಂಬ ರೇಟ್ ಕಮ್ಮಿ ಇದೆ. ಯಾಕಂದರೆ 1 kg 300 ರೂಪಾಯಿ ಅಷ್ಟು ಕಮ್ಮಿ ಇದೆ ಫುಲ್ಲು ತೆಗಿಯುವಾಗ. ಅಂದರೆ ಫುಲ್ಲು ತಗೊಳ್ಬೇಕು, 4-5-6 kg ಇರುತ್ತೆ. ಇಲ್ಲಾಂದರೆ ಕಟ್ ಪೀಸ್ ತಗೊಳ್ಬೇಕು. ಕಟ್ ಪೀಸ್ ತಗೊಂಡಾಗ ನಿಮಗೆ ಜಾಸ್ತಿ ಹೇಳ್ತಾರೆ ಅವರು, ಬಾಕಿ ಉಳಿದ್ರೆ ಅವರಿಗೆ ಲಾಸ್ ಅಲ್ವದು. ಆಮೇಲೆ ನಮಗೆ ಬೇಕಾದ ಪೀಸ್ ಕೂಡ ಕೊಡ್ತಾರೆ. ಕಟ್ ಪೀಸ್ ತಗೊಂಡಾಗ ಮಧ್ಯದ ಪೀಸ್ ನೋಡಿ ನಾವು ತಗೊಳ್ಬೋದು. ಯಾವುದಾದ್ರೂ ಒಂದು ಒಳ್ಳೆ ಅಂಗಡಿಯವರಲ್ಲಿ ಶಿವಾಜಿನಗರದಲ್ಲಿ ಪರಿಚಯ ಮಾಡಿಬಿಡಬೇಕು. ಈ ಲೋಕಲ್ ಮೀನು ಅಂಗಡಿಯಲ್ಲಿ ಖಂಡಿತವಾಗಿ ನಿಮಗೆ ಬಹಳ ಮೋಸ ಮಾಡ್ತಾರೆ. ಅವರು ಹಳೆ ಮೀನು ತಂದು ಡಬಲ್ ಬೆಲೆಗೆ ಮಾರ್ತಾರೆ. ಅದಕ್ಕಿಂತ ಯಶವಂತಪುರ ಮೀನು ಮಾರ್ಕೆಟ್ ಅಥವಾ ಶಿವಾಜಿನಗರ ಮೀನು ಮಾರ್ಕೆಟಿಗೆ ಬೆಳಿಗ್ಗೆ ಎದ್ದು ಹೋಗಿ ಒಂದು 10 ದಿನಕ್ಕೆ ಒಂದು ಸಲ ಹೋದರೂ ಸಾಕಲ್ವ. ಆಮೇಲೆ ಕನ್ನಡದವರು ಯಾವಾಗಲೂ ಮೀನು ತಿನ್ನೋದಿಲ್ಲ, ವರ್ಷಕ್ಕೆ ಒಂದು 3-4 ತಿಂಗಳು ನಾನ್ ವೆಜ್ಜೇ ತಿನ್ನಲ್ಲಲ್ವ. ಹಾಗೆ ನಿಮಗೆ ತಿನ್ನುವ ಟೈಮಲ್ಲಿ ಒಳ್ಳೆ ಮಾರ್ಕೆಟಿಂದಲೇ ಹೋಗಿ ತಂದು ತಿನ್ನಿ. ಎಲ್ಲರೂ ಈ ಥರ ಫ್ರೈ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಈ ಬಡ ಸರಿತಾ ಚಾನಲ್ಗೆ, ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲಿ. ನನಗೂ ಕೂಡ ಸ್ವಲ್ಪ ವಾಚ್ ಅವರು, ಆಮೇಲೆ ಏನು ಹೇಳೋದು, ವ್ಯೂಸ್ ಎಲ್ಲ ಬರುವ ಹಾಗೆ ಮಾಡಿ. ನನಗೆ ವ್ಯೂಸ್ ವಾಚ್ ಅವರೆಲ್ಲ ಇಲ್ಲ, ಯಾರು ಹೇಳಿದರೂ ನಂಬೋದಿಲ್ಲ, ತೀರಾ ಇಲ್ಲ ವಾಚ್ ಅವರೆಲ್ಲ. ಒಂದು ದಿನಕ್ಕೆ ಅರ್ಧ ಗಂಟೆ ಎಲ್ಲ ಸಿಗುತ್ತೆ. ಅದು ಇನ್ನೂ ಮಾನಿಟೈಸೇಷನ್ ಆಗಲಿಕ್ಕೆ 2 ವರ್ಷ ಬೇಕಾಗುತ್ತೆ. ಆದರೂ ನನಗೆ ಟೈಮ್ ಹೋಗುತ್ತಲ್ಲ ಅಂತ ಒಂದು ಖುಷಿ ಇದೆ. ಆಗಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗಲ್ಲ ಅಲ್ವ. ನಾವು ತುಂಬ ಕೆಲಸ ಇದೆ ಇವಾಗ. ಯೂಟ್ಯೂಬ್ ಅಷ್ಟು ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟ ಇದೆ. ಏನೂ ಆಗಿಲ್ಲ ಅಂದರೆ ಕೊನೆ ಪಕ್ಷ ನಮ್ಮ ದುಃಖ ಆದರೂ ಕಮ್ಮಿ ಆಗುತ್ತಲ್ವ.
ನಮ್ಮ ಟೈಮ್ ಪಾಸ್ ಆಗುತ್ತೆ, ಥರ ವೀಡಿಯೋ ಮಾಡೋ ಖುಷಿ ಆಗುತ್ತೆ. ದುಡ್ಡು ಒಂದೇ ಅಲ್ಲ ಜೀವನ. ಅದರಿಂದ ನಮಗೆ ಸಿಗೋ ಒಂದು ಖುಷಿ, ಸಂತೋಷ, ಆಮೇಲೆ ಸಮಯ ಕಳೆಯೋದು ಇದು ಮುಖ್ಯ ಅಲ್ವ ಬದುಕಲ್ಲಿ. ಒಂದೊಂದು ಸಲ ನಮಗೆ ಸಮಯನೇ ಕಳೀಲಿಕ್ಕಾಗಲ್ಲ, ತುಂಬ ದುಃಖ ಎಲ್ಲ ಇದ್ದರೆ. ಈ ಥರ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಮುಂದೆ ಏನೋ ನಮಗೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಟಾಗ ನಮ್ಮ ಒಂದೊಂದು ದಿನಗಳು ಚೆನ್ನಾಗೇ ಹೋಗುತ್ತೆ. ಯಾವಾಗಲೂ ನಿರೀಕ್ಷೆ ಇರಬೇಕು. ಆಗಿಲ್ಲ ಅಂದರೆ ಅದು ಬೇರೆ ವಿಷಯ. ಸುನೀತಾ ವಿಲಿಯಮ್ಸ್ ನಾಸಾದ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರಂತೆ, ನೀವು ಪ್ರಯತ್ನ ಮಾಡಿ, ಕೊನೆ ಪಕ್ಷ ನಿಮಗೆ ಪ್ರಯತ್ನ ಮಾಡಿದ ಖುಷಿ ಇರುತ್ತೆ ಅಂತ. ಟಾಟಾ ಬೈ, ಸಿ ಯು, ಟೇಕ್ ಕೇರ್.